ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊದಲನೇ ವಿಡಿಯೋದಲ್ಲಿ ದಿನಚರ್ಯ ಮತ್ತು ಋತುಚರ್ಯ ಅಂತ ಹೇಳ್ತಾ ಇದ್ದೆ. ದಿನಚರ್ಯನ ಈ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಇವತ್ತು ಋತುಚರ್ಯ ಬಗ್ಗೆ ಮಾತಾಡೋಣ. ಋತುಸ್ಗಳು ಬಂದ್ಬಿಟ್ಟು 6 ಇದ್ದಾವೆ. ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರತ್ ಮತ್ತು ಹೇಮಂತ. ಶಿಶಿರ ಋತುವನ್ನು ವಿಂಟರ್, ವಸಂತನ ಸ್ಪ್ರಿಂಗ್, ಗ್ರೀಷ್ಮನ ಸಮ್ಮರ್, ವರ್ಷನ ಮಾನ್ಸೂನ್ ಮತ್ತು ಶರತ್ನ ಆಟೋಮನ್, ಹೇಮಂತನ ಲೇಟ್ ಆಟೋಮನ್ ಅಂತ ಕರೀತಾರೆ. ಶಿಶಿರ, ವಸಂತ, ಗ್ರೀಷ್ಮ ಋತುನ ಉತ್ತರಾಯಣ ಮತ್ತು ವರ್ಷ, ಶರತ್, ಹೇಮಂತ ಋತುವನ್ನು ದಕ್ಷಿಣಾಯಣ ಅಂತೇಳಿ ವಿಭಜಿಸ್ತಾರೆ. ನಾವು ಇವತ್ತು ಈ ವಿಡಿಯೋದಲ್ಲಿ ಶಿಶಿರ ಋತು ಬಗ್ಗೆ ಮಾತಾಡೋಣ, ಅಂದರೆ ವಿಂಟರ್ ಸೀಸನ್ ಬಗ್ಗೆ ಮಾತಾಡೋಣ. ವಿಂಟರ್ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಮಿಡ್ ಜನವರಿಯಿಂದ ಮಿಡ್ ಮಾರ್ಚ್ವರೆಗೂ ಈ ಋತು ಇರುತ್ತೆ. ಈ ಋತುವಿನಲ್ಲಿ ನಮ್ಮ ಬಾಡಿ ಡ್ರೈನೆಸ್ ಮತ್ತು ಡಿಹೈಡ್ರೇಷನ್ನ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಸೊ ನಾವು ಈ ಋತುವಿನಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಈ ಋತುವಿನಲ್ಲಿ ನಾವು ಏನೇನು ಮಾಡಬಾರ್ದಪ್ಪ ಅಂತ ಬಂದಾಗ, ವೆದರ್ ಕೋಲ್ಡ್ ಇರೋದ್ರಿಂದ ಸಣ್ಣ ಮಕ್ಕಳು ಆಮೇಲೆ ವಯಸ್ಸಾದಂಥವರು ಹೊರಗಡೆ ವಾಕಿಂಗ್ ಹೋಗೋದೇ ಆಗಲಿ, ಫ್ರಿಜ್ ಐಟಮ್ಸ್ನ, ಕೋಲ್ಡ್ ಡ್ರಿಂಕ್ಸ್ನ, ಐಸ್ ಕ್ರೀಮ್ಸ್ನ ತಿನ್ನೋದೇ ಆಗಲಿ ಮಾಡಬಾರ್ದು. ಆಮೇಲೆ ಏನೇನು ಮಾಡಬೇಕಪ್ಪ ಅಂತ ಬಂದಾಗ, ವೆದರ್ ಕೋಲ್ಡ್ ಇರೋದ್ರಿಂದ ನಾವು ಸ್ವೆಟರ್ಸು, ಆಮೇಲೆ ಹೊರಗಡೆ ಹೋಗುವಾಗ ಮೈ ತುಂಬ ಬಟ್ಟೆ ಹಾಕೊಳೋದು ಎಲ್ಲ ಮಾಡಬೇಕು. ಆದಷ್ಟು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ವಾಕಿಂಗ್ ಎಲ್ಲ ಈ ಋತುವಿನಲ್ಲಿ, ಈ ಸೀಸನಲ್ಲಿ ಹೋಗಬಾರ್ದು. ಏನೇನು ಸೇವಿಸಬೇಕು ಅನ್ನೋ ವಿಚಾರಕ್ಕೆ ಬಂದಾಗ, ಯಥೇಚ್ಛವಾಗಿ ನೀರು ಸೇವಿಸಬೇಕು. ಚಳಿ ಇರೋದ್ರಿಂದ ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಕುಡಿಯೋದು ಭಾಳ ಒಳ್ಳೆಯದು. ಆಮೇಲೆ ಪಲ್ಸಸ್ಸು, ಆಮೇಲೆ ವೀಟ್ ಗ್ರಾಮ್ ಫ್ಲೋರ್ಸು, ರೈಸ್ ಐಟಮ್ಸು, ಕಾರ್ನ್ ಐಟಮ್ಸು ತೊಗೊಬೇಕು. ಜಿಂಜರು, ಗಾರ್ಲಿಕ್ಕು, ಆಮೇಲೆ ಮಸಾಲೆ ಪದಾರ್ಥಗಳನ್ನ ಕೂಡ ಸೇವಿಸ್ಬೋದು. ಮಿಲ್ಕ್ ಪ್ರಾಡಕ್ಟ್ಸ್ ಕೂಡ ಸೇವಿಸ್ಬೋದು. ತುಳಸಿ ಸೇವಿಸ್ಬೋದು. ವೆಜಿಟೇಬಲ್ಸಲ್ಲಿ ಭೂಮಿ ಕೆಳಗಡೆ ಬೆಳೆಯುವಂಥ ವೆಜಿಟೇಬಲ್ಸ್ ಆದ ಕ್ಯಾರೆಟು, ಪೊಟ್ಯಾಟೋಸ್, ಸ್ವೀಟ್ ಪೊಟ್ಯಾಟೋಸ್, ರ್ಯಾಡಿಶು ಕೂಡ ಸೇವಿಸ್ಬೋದು. ಸೊಪ್ಪಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪನ್ನು ಸೇವಿಸ್ಬೋದು. ಫ್ರೂಟ್ಸ್ ಐಟಮ್ಸಲ್ಲಿ ಅಂತ ಬಂದಾಗ, ಪಪ್ಪಾಯ, ಪೈನಾಪಲ್ಲು, ಗ್ರೇಪ್ಸು, ಆರೆಂಜು, ಬನಾನಾ ನಾವು ಈ ಸೀಸನಲ್ಲಿ ಸೇವಿಸೋದು ತುಂಬ ಒಳ್ಳೆಯದು. ಈ ಸೀಸನಲ್ಲಿ ನಾವು ಹೆಚ್ಚಾಗಿ ಕಾಯಿಲೆ ಬೀಳ್ತೇವೆ. ಹಾಗಾಗಿ ನಾವು ನಮ್ಮ ಬಾಡಿನ ವಾರ್ಮ್ ಆಗಿ ಇರೋದು ಉತ್ತಮ. ಹಾಗಾಗಿ ಸ್ವೆಟರ್ಸು, ಮೈ ತುಂಬ ಬಟ್ಟೆ ಹಾಕೊಳೋದು, ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಯೂಸ್ ಮಾಡೋದು ಎಲ್ಲ ಯೂಸ್ ಮಾಡಿ. ಆಮೇಲೆ ತುಂಬ ಲೇಟ್ ನೈಟಾಗಿ ಮಲಗೋದಂಥದ್ದು ಬೇಡ. ಆದಷ್ಟು ಬೇಗ ಮಲಗೋದನ್ನ ಅಭ್ಯಾಸ ಮಾಡಿಕೊಡ್ರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸೀಸನ್ಸ್ ಬಗ್ಗೆ ಮಾತಾಡೋಣ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.